ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಮ್ಮನ ಕೈ ರುಚಿ. ಇವತ್ತು ನಾವು ಕಡಲೆಕಾಳು ಉಸ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ನೈಟೇ ನೆನೆಸಿಟ್ಕೊಂಡಿದ್ದು ಕಡಲೆಕಾಳನ್ನ 2 ವಿಸಿಲ್ ಕೂಗಿಸಿ ಇಟ್ಕೊಂಡಿದ್ದೀನಿ. ಅದು ಇವಾಗ ಮೃದುವಾಗಿ ಬೆಂದಿದೆಯಾ ನೋಡೋಣ ಬನ್ನಿ. ನೋಡ್ತಾಯಿದ್ದೀನಿ, ಇವಾಗ ಕೂಗಿಸಿಟ್ಕೊಂಡಿರೋ ಕಾಳು ಮೃದುವಾಗಿ ಬೆಂದಿದೆ ಚೆನ್ನಾಗಿ. ಇದನ್ನು ಈಗ ನಾವು ಸೋರಿಸಿ ಇಟ್ಕೊಳ್ಳೋಣ. ಸೋರಿಸ್ತಾ ಇದ್ದೀನಿ, ಸೋರಿಸಿ ಇಟ್ಕೊಳ್ಳೋಣ. ಈಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲೆ ಇಟ್ಟು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕ್ಕೊಂಡು ಮೇಲೆ ಕಾಣ್ತಾ ಇರೋದು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು ಎಲ್ಲ ಇಟ್ಟಿದ್ದೀನಿ. ಇವಾಗ ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆಗಲಿ, ಆವಾಗ ಸ್ಮೆಲ್ ಚೆನ್ನಾಗಿರುತ್ತೆ. ಈಗ ಇದಕ್ಕೆ 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳೋಣ. ಕರ್ಬೇವಿನ ಸೊಪ್ಪು ಹಾಕ್ಕೊಂಬಿಡೋಣ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ, ಕೆಂಪಗೆ ಆಗಬೇಕನ್ನೋ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಈರುಳ್ಳಿ ಬೇಯೋಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಅಷ್ಟೇ. ಅಲ್ಲಿವರೆಗೂ ಒಂದು ಸ್ವಲ್ಪ ಹಾಕ್ತಾ ಇರಲಿ. ಈಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಬೇಡಿ, ಸುಮ್ಮನೆ ಕಲರ್ಗೋಸ್ಕರ ಅಷ್ಟೇ. ಕಲರ್ಗೆ ಒಂಚೂರು ಫ್ಲೇವರ್ಗೆ ಒಂದು ಸ್ವಲ್ಪ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆ ಸ್ಮೆಲ್ ಹೋಗ್ಬೇಕು, ಹಸಿ ಸ್ಮೆಲ್ ಹೋದ್ಮೇಲೆ ಫ್ರೈ ಮಾಡ್ಕೊಂಡ್ಮೇಲೆ ಬೇಯಿಸಿಟ್ಟಿರೋ ಕಾಳು ಹಾಕ್ಕೊಳ್ಳೋಣ. ಕಾಳನ್ನ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ, ಖಾರ ಎಲ್ಲ ಆಗಬೇಕಲ್ಲ, ಕಾಳಿಗೆ ಖಾರ ಎಲ್ಲ ಹೊಂದ್ಕೋಬೇಕು. ಅದಕ್ಕೆ ಒಂದು 2 ನಿಮಿಷ ಹಂಗೆ ಫ್ರೈ ಮಾಡೋಣ. ಫ್ರೈ ಆಗ್ತಾಯಿದೆ, ಒಂದು 2 ನಿಮಿಷ ಆಗಿಬಿಡೋಣ. ಬೇಯಲಿ. ಒಂಚೂರು ತ್ಯಾವ ಇದ್ದರೆ ಅದು ಹೋಗುತ್ತೆ, ನೀರಿನ ಅಂಶ ಇದ್ದರೆ ಹೊಟ್ಟೋಗುತ್ತೆ. ಆಮೇಲೆ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಈಗ ಒಂಚೂರು. ಹಾಗೆಯೇ ಅರ್ಧ ಚಿಪ್ಪು ತೆಂಗಿನ ತುರಿ ಹಾಕ್ಕೊಬಿಡೋಣ. ಹಾಕ್ಕೊಂಡ್ಮೇಲೆ ಹಾಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗಲೇ ಸ್ಟವ್ ಆಫ್ ಮಾಡಿಬಿಡಿ, ಯಾಕಂದರೆ ತೆಂಗಿನಕಾಯಿದು ಫ್ಲೇವರ್ ಹೊಟ್ಟೋಗ್ಬಿಡುತ್ತೆ ಜಾಸ್ತಿ ಫ್ರೈ ಆದರೆ. ಅದಕ್ಕೆ ಸ್ಟವ್ ಆಫ್ ಮಾಡಿಬಿಡೋಣ. ಈಗ ರೆಡಿ ಆಗ್ತಾ ಇದೆ ರುಚಿಯಾದ ಕಡಲೆ ಉಸ್ಲಿ. ಆಗಿದೆ ಕಡಲೆ ಉಸ್ಲಿ ನೋಡಿ ಫ್ರೆಂಡ್ಸ್, ಕಡಲೆ ಉಸ್ಲಿ ಆಗಿದೆ. ಉಪ್ಪು ನೋಡಿ, ಉಪ್ಪು ಹಾಕ್ಕೊಳ್ಳಿ ಒಂಚೂರು. ಕಾಳು ಬೇಯಿಸುವಾಗ ಉಪ್ಪು ಹಾಕಿದ್ದೆ, ಈಗ ಈರುಳ್ಳಿಗೂ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ. ಈಗ ಒಂಚೂರು ಉಪ್ಪೇನ ಕಮ್ಮಿ ಇದೆ, ಸುಮ್ಮನೆ ಜಸ್ಟ್ ಹಂಗೆ ಸುಮ್ಮನೆ ಹಾಕ್ಕೊಳ್ಳಿ ಅಷ್ಟೇ. ನೋಡಿ, ಕಡಲೆ ಉಸ್ಲಿ ರೆಡಿ ಆಗಿದೆ ನೋಡಿ. ಗಣೇಶ ಹಬ್ಬದ ಪ್ರಯುಕ್ತ ಬಿಸಿ ಬಿಸಿ ಕಡಲೆ ಉಸ್ಲಿ ರೆಡಿ.